ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೇಮ್. ಸೊ ಇವತ್ತು ನಾನಿದ್ದೀನಿ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ. ನೀವು ನೋಡ್ತಾ ಇರ್ಬೋದು, ಇದು ಬಂಡೀಪುರ ಐತೆ. ಪ್ಲೀಸ್ ನೀವು ಆದಷ್ಟು ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಕೈಲಿ ಗಿಡ ನೆಟ್ಟು ಮರಗಳನ್ನು ಬೆಳೆಸಿ ಕಾಡನ್ನು ಪೋಷಣೆ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಾಡಿಗೆ ಬೆಂಕಿ ಹಚ್ಚುವಂಥ ಕೆಲಸಗಳನ್ನಾಗಲಿ ಅಥವಾ ವನ್ಯಜೀವಿಗಳನ್ನು ಬೇಟೆಯಾಡುವಂಥದ್ದಾಗಲಿ ಈ ಥರ ಕೆಲಸಗಳನ್ನು ಯಾವತ್ತೂ ದಯವಿಟ್ಟು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಪ್ಲೀಸ್, ಇದೊಂದು ನಮಗಾಗಿ ಇದು ಉಳ್ಕೊಂಡಿರೋದು ಸ್ವಲ್ಪ ಸ್ವಲ್ಪನೇ ಕಾಡು ನಮ್ಮ ಕರ್ನಾಟಕದಲ್ಲಿ, ಅಂದರೆ ಬಂಡೀಪುರ ನಮಗೆ ಸಾಕಷ್ಟು ಮಳೆಯನ್ನು ತಂದುಕೊಡುವಂಥ ಮಳೆ ಕಾಡು ಅಂತಲೇ ಹೇಳ್ಬೋದು. ಊಟಿಯಿಂದ ಕೇರಳದಿಂದ ಬರುವ ಮಳೆ ಮಾರುತಗಳನ್ನೆಲ್ಲ ತೆಗೆದು ನಮ್ಮ ಮೈಸೂರು ಭಾಗ, ಗುಂಡ್ಲುಪೇಟೆ, ಚಾಮರಾಜನಗರ ಈ ಭಾಗಕ್ಕೆ ಅತಿ ಹೆಚ್ಚು ಮಳೆಯನ್ನು ಸುರಿಸಲು ಸಹಾಯ ಮಾಡ್ತಾ ಇರುವಂಥ ಈ ಬಂಡೀಪುರ. ಸೊ ಇದನ್ನು ನಾಶ ಮಾಡಿದ್ರೆ ಇದು ನಿಜಕ್ಕೂ ಕೂಡ ಮುಂದಿನ ದಿನ ಇದಕ್ಕೆ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ಫಾರೆಸ್ಟನ್ನು ಸೇವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈ ದಿನ ವನ್ಯಜೀವಿ ದಿನಾಚರಣೆ, ನಿಜಕ್ಕೂ ಬೇಸರ ಆಗುತ್ತೆ. ಕಳೆದ ವಾರವಷ್ಟೇ ಈಗಷ್ಟೇ ಬೆಂಕಿ ಹತೋಟಿಗೆ ಬಂದಿದೆ. ನೋಡ್ಬೋದು ನೀವು, ಇಲ್ಲಿ ಮರಗಳೆಲ್ಲ ನೋಡೋದು ಗೊತ್ತಾಗುತ್ತೆ ಎಲ್ಲ ಎಷ್ಟು ಸುಟ್ಟು ಕರಕಲಾಗಿದೆ ಅಂತ. ಸೊ ಆದಷ್ಟು ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ಕಾಡನ್ನು ಬೆಳೆಸ್ಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ಕಾಡಿಗೆ ಬೆಂಕಿ ಹಚ್ಚೋ ಥರದ್ದಾಗಲಿ, ಇಲ್ಲ ವನ್ಯಜೀವಿಗಳನ್ನು ಬೇಟೆಯಾಡುವಂಥದ್ದಾಗಲಿ, ಇಲ್ಲ ಅವುಗಳ ಡಿಸ್ಟರ್ಬ್ ಮಾಡೋದಾಗಲಿ ಈ ಕೆಲಸಗಳನ್ನು ಯಾವತ್ತೂ ಮಾಡಬೇಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಪ್ಲೀಸ್, ಥ್ಯಾಂಕ್ ಯು.